ಎಲ್ಲರಿಗೂ ನಮಸ್ಕಾರ. ಕೃಷ್ಣಾಸ್ ವರ್ಲ್ಡ್ ನನ್ನ ಪ್ರಪಂಚಕ್ಕೆ ನಿಮಗೆಲ್ಲರಿಗೂ ಸ್ವಾಗತ. ಈ ಒಂದು ವಿಡಿಯೋನ ಸ್ವಲ್ಪ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಕಾರಣ ಏನಂತಂದರೆ ಕೆಲವೊಂದು ಟೆಕ್ನಿಕಲ್ ಇಶ್ಯೂ ಇತ್ತು. ಸೊ ಅದರಿಂದ ತುಂಬ ಲೇಟಾಗಿ ಅಪ್ಲೋಡ್ ಮಾಡ್ತಾಯಿದ್ದೀನಿ, ಕ್ಷಮೆ ಇರಲಿ. ನೀವೆಲ್ಲ ಯೋಚನೆ ಮಾಡ್ತಿರ್ಬೋದು, ಏನು ಮಕ್ಕಳನ್ನೆಲ್ಲ ಗುಂಪು ಸೇರಿಸ್ಕೊಂಡು ಕಿರ್ಚಾಡ್ತಿದ್ದಾರಲ್ಲ ಅಂತ. ನಂದೊಂದು ಸಣ್ಣ ಪ್ರಯತ್ನ, ಈ ನಮ್ಮ ಮಕ್ಕಳಲ್ಲೂ ಕೂಡ ಈ ದೇಶ ನಂದು, ಮೇರಾ ಭಾರತ್ ಮಹಾನ್ ಅನ್ನೋ ಒಂದು ಫೀಲಿಂಗ್ಸ್ ಕ್ರಿಯೇಟ್ ಮಾಡಬೇಕು. ಅದು ನನ್ನ ಉದ್ದೇಶ ಆಗಿರೋದು. ಈ ಒಂದು ಪ್ರಯತ್ನ ಬಂದು ಅಷ್ಟೇನಲ್ಲ, ಸುಮಾರು ಒಂದು 7-8 ವರ್ಷಗಳಿಂದ ಈ ಪ್ರಯತ್ನ ಮಾಡಿಕೊಂಡೇ ಬಂದಿದ್ದೀನಿ. ಬೋಲೋ ಭಾರತ್ ಮಾತಾ ಕಿ ಅಂತಂದಾಗ ಅಲ್ಲಿ ನೋಡಿ, ಆ ಮಕ್ಕಳ ಮುಖದಲ್ಲಿ ಆ ಖುಷಿ, ಆ ಸಂತೋಷ ನೋಡಿದಾಗ ಎಷ್ಟು ಚೆಂದ ಇರುತ್ತೆ ಅಲ್ವಾ. ಅದು ಬೇಕಾಗಿರೋದು ಆ ಮಕ್ಕಳಿಗೆ. ಆ ಮಕ್ಕಳಿಗೆ ಆ ಏಜಿಂದ ತಿಳಿಸಿದ್ರೆ ತಾನೆ ಅವ್ರಿಗೂ ಕೂಡ ಅರ್ಥ ಆಗೋದು. ಸೊ ನೋಡಿ, ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಅಂತ ಹೇಳ್ತಾರೆ ದೊಡ್ಡವರು. ಅದು ನಿಜ ಕೂಡ ಹೌದು. ಬಟ್ ಆ ಮಕ್ಕಳು ಬೆಳೆಯೋ ರೀತಿ ಇದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಹೇಗೆ ಬೆಳೀತಾರೆ ಮಕ್ಕಳು, ಅದು ತುಂಬ ವೆರಿ ಇಂಪಾರ್ಟೆಂಟ್ ಆಗುತ್ತೆ ಈಗಿನ ಕಾಲಕ್ಕೆ ಹೇಳಬೇಕಂತಂದರೆ. ನೋಡಿ, ಒಂದು ಉದಾಹರಣೆ ಹೇಳ್ತೀನಿ. ಒಂದು ಗಿಡ ನೆಡ್ತೀವಿ ನಾವು ಮನೆ ಮುಂದೆ. ಸೊ ಆ ಗಿಡ ಏನಾಗುತ್ತೆ, ಬೆಳೀತಾ ಬೆಳೀತಾ ತುಂಬ ಸ್ಟ್ರಗಲ್ ಪಡ್ತಿರುತ್ತೆ. ಒಂದೊಂದ್ಸಲ ಜೋರಾಗಿ ಮಳೆ ಬಂದಾಗ ಕೊಚ್ಕೊಂಡು ಹೋಗೋ ಪರಿಸ್ಥಿತಿ ಬರುತ್ತೆ. ಒಂದೊಂದು ಸತಿ ಬಿಸಿಲು ಜಾಸ್ತಿ ಆದಾಗ ಒಣಗೋಗೋ ಪರಿಸ್ಥಿತಿ ಬರುತ್ತೆ. ಒಂದೊಂದು ಸತಿ ಯಾವುದೋ ಹಸು ಬಂದು ತಿನ್ಕೊಂಡೋಗಿರುತ್ತೆ. ಈ ಥರ ತುಂಬ ಸ್ಟ್ರಗಲ್ಲು. ಬಟ್ ಅದನ್ನೆಲ್ಲ ಮೀರಿ ಬೆಳೆಯುತ್ತದಲ್ಲ, ಆ ಬೆಳೆದಾಗ ಗಿಡ ಒಂದಿನ ದೊಡ್ಡದು ಮರ ಆಗಿ ಹೆಮ್ಮರವಾಗಿ ಬೆಳೆದು ಎಲ್ಲರಿಗೂ ನೆರಳು ನೀರು ಕೊಟ್ಟು ಕಾಪಾಡುತ್ತೆ. ಸೊ ನಮ್ಮ ಪೇರೆಂಟ್ಸ್ಗೆ ನಾನು ಹೇಳೋದು ಒಂದೇ, ಮಕ್ಕಳನ್ನ ಯಾವುದೇ ಕಾರಣಕ್ಕೂ ಕೂಡ ಕಂಫರ್ಟ್ ಝೋನಲ್ಲಂತೂ ಬೆಳೆಸೋಕೆ ಹೋಗ್ಬಿಡಿ, ಬಿಟ್ಬಿಡಿ. ಅವ್ರು ಬೀಳ್ತಾರೆ, ಹೇಳ್ತಾರೆ, ಹೆಂಗೋ ಆರಾಮಾಗಿ ಮಜಾ ಮಾಡ್ಕೊಂಡು ಬೆಳೀತಾರೆ. ಮಕ್ಕಳನ್ನ ಅವ್ರ ಪಾಡಿಗೆ ಅವ್ರು ಬಿಡಿ, ಆರಾಮಾಗಿರ್ತಾರೆ. ಬಟ್ ನಾವು ಎಲ್ಲಿ ಸ್ಟ್ರಿಕ್ಟ್ ಮಾಡಬೇಕು ಅಲ್ಲಿ ಸ್ಟ್ರಿಕ್ಟ್ ಮಾಡೋಣ. ಸೊ ಎಲ್ಲಿ ಬುದ್ಧಿ ಹೇಳಬೇಕು ಅಲ್ಲಿ ಬುದ್ಧಿ ಹೇಳೋಣ. ಸೊ ಮತ್ತು ನೀವು ಕೆಲವೊಂದು ಸಲ ನೋಡಿದ್ದೀರಾ ಇಲ್ವೋ ಗೊತ್ತಿಲ್ಲ, ನಾನು ಕೆಲವೊಂದು ಕಥೆಗಳೆಲ್ಲ ಹೇಳ್ತಿರ್ತೀನಿ ಮಕ್ಕಳಿಗೆ. ಏನು ಕಥೆಗಳಂತಂದರೆ, ಫಾರ್ ಎಕ್ಸಾಂಪಲ್ ನಮ್ಮ ಭಗತ್ ಸಿಂಗ್ ಮತ್ತು ಅಂಬೇಡ್ಕರ್ ಇರ್ಬೋದು, ಈ ಥರ ತುಂಬ ಕಥೆಗಳು ಹೇಳ್ತಿರ್ತೀನಿ. ಮತ್ತು ಕಾಡುಗಳ ಬಗ್ಗೆ, ಪ್ರಕೃತಿ ಬಗ್ಗೆ. ಸೊ ಅಂದರೆ ನಾನು ಹೇಳಬೇಕಾದ್ರೆ ಆ ಮಕ್ಕಳು ಫುಲ್ಲು ಇನ್ವಾಲ್ವ್ ಆಗಿರ್ತಾರೆ. ಯಾವ ಮಟ್ಟಕ್ಕೆ ಅಂತಂದರೆ ಅದರಲ್ಲಿ ಪ್ರತಿಯೊಂದು ಪಾತ್ರ ಬರೋದು ಕೂಡ ಅವರೇ ಇಮ್ಯಾಜಿನೇಷನ್ ಮಾಡ್ಕೊಳ್ತಿರ್ತಾರೆ. ಅದರಲ್ಲಿ ನಾನೇ ಅನ್ನೋ ಒಂದು ಇಮ್ಯಾಜಿನೇಷನ್ ಆ ಮಕ್ಕಳಿಗೆ ಎಷ್ಟು ಖುಷಿ ಕೊಡ್ತಿರುತ್ತೆ ಅಂತ ತುಂಬ ಎಂಜಾಯ್ ಮಾಡ್ತಿರ್ತಾರೆ. ಮತ್ತು ಈ ಸಲ ಸಮ್ಮರ್ ಕ್ಯಾಂಪ್ ಮಾಡಿದ್ವಿ ಆ್ಯಕ್ಚುಲಿ. ಸೊ ಸಮ್ಮರ್ ಕ್ಯಾಂಪ್ ಮಾಡಿದಾಗ ಮಕ್ಕಳಿಗೆಲ್ಲ ನಾನು ಕೂರಿಸ್ಕೊಂಡು ಭಗತ್ ಸಿಂಗ್ದು ಒಂದು ಸ್ಟೋರಿ ಹೇಳಿದೆ. ನನಗೆ ಎಷ್ಟು ಗೊತ್ತು ಅಷ್ಟು ಹೇಳಿದೆ ಅಷ್ಟೇ. ಅದರಲ್ಲಿ ಮಕ್ಕಳಿಗೆ ಎಷ್ಟು ಇನ್ವಾಲ್ವ್ಮೆಂಟಾಗಿ ಕೇಳ್ತಿದ್ರು ಅಂತಂದರೆ, ಭಗತ್ ಸಿಂಗ್ ಯಾರು, ಅವ್ರು ಹೇಗೆ ತೀರ್ಕೊಂಡ್ರು, ಅವ್ರು ಯಾರಿಗೋಸ್ಕರ ತೀರ್ಕೊಂಡ್ರು ಅನ್ನೋ ಒಂದು ನನಗೆ ಎಷ್ಟು ಗೊತ್ತು ಅಷ್ಟು ಮಾತ್ರ ಹೇಳ್ತಿದ್ದೆ. ಸೊ ಅದರಲ್ಲಿ ಒಂದು ಸೀಕ್ವೆನ್ಸ್ ಬರುತ್ತೆ. ಸೊ ಭಗತ್ ಸಿಂಗ್ ತಾಯಿ ಬಂದು ಭಗತ್ ಸಿಂಗ್ ಹತ್ರ ಮಾತಾಡೋದು ಒಂದು ಸೀಕ್ವೆನ್ಸ್ ಹೇಳಿದೆ. ಸೊ ಮತ್ತು ಲಾಸ್ಟಲ್ಲಿ ಅವ್ರನ್ನ ನೇಣಿಗಾಕ್ಬೇಕಾದ್ರೆ ರಾಜ್ಗುರು, ಸುಖದೇವ್ ಮತ್ತು ಭಗತ್ ಸಿಂಗ್ ಈ 3 ಜನನೂ ಕೂಡ ನೇಣಿಗಾಕ್ಬೇಕಾದ್ರೆ ಕೆಲವೊಂದು ಸೀಕ್ವೆನ್ಸ್ ಹೇಳಿದೆ. ಹೀಗೆ ಇರುತ್ತೆ ಅಂತ ತುಂಬ ಸೆಂಟಿಮೆಂಟಾಗಿ ಹೇಳಿದೆ. ಸೊ ನಾನು ಎಲ್ಲ ಸ್ಟೋರಿ ಎಲ್ಲ ಹೇಳಾದಮೇಲೆ ಆ ಒಂದು ಮಗು ಇತ್ತು, ಒಂದು ಹುಡುಗ. ಆ ಹುಡುಗ ಅತ್ತ ಎಷ್ಟು ಅಳ್ತಿದ್ದ ಅಂತಂದರೆ, ನಾವೆಷ್ಟು ಸಮಾಧಾನ ಮಾಡಿದ್ರು ಕೂಡ ಹುಡುಗ ಸಮಾಧಾನ ಆಗೋ ರೇಂಜ್ ಇರಲಿಲ್ಲ. ಅಷ್ಟೊಂದು ಇನ್ವಾಲ್ವ್ಮೆಂಟ್ ಆಗಿದ್ದ. ಸೊ ಅಂದರೆ ನಾವು ಅರ್ಥ ಮಾಡ್ಕೋಬೇಕು, ಮಕ್ಕಳಿಗೆ ದೇಶಭಕ್ತಿ ಅನ್ನೋದು ಈ ಏಜಿಂದನೇ ಮೂಡಿಸ್ಬೇಕು. ನಮ್ಮ ವೀರರ ಬಗ್ಗೆ ತಿಳಿಸ್ಬೇಕು, ನಮ್ಮ ಪ್ರಕೃತಿ, ನಮ್ಮ ಸಂಸ್ಕೃತಿ, ನಮ್ಮ ನೆಲದ ಬಗ್ಗೆ ತಿಳಿಸ್ಬೇಕು. ಆ ಮಕ್ಕಳು ಎಷ್ಟು ಇನ್ವಾಲ್ವ್ಮೆಂಟಾಗಿ ಕೇಳಿಸ್ಕೊಂಡು ಅರ್ಥ ಮಾಡ್ಕೊಂಡು ಬೆಳೀತಾರೋ ಅಷ್ಟು ಒಳ್ಳೆ ಪ್ರಜೆಯಾಗಿ ಮೂಡಿ ಬರ್ತಾರೆ. ಮನೆಯೇ ಮೊದಲ ಪಾಠಶಾಲೆ, ತಾಯಿಯೇ ಮೊದಲ ಗುರು ಅಂತ ಹೇಳ್ತಾರೆ ದೊಡ್ಡವರು. ಅದು ನಿಜ ಕೂಡ ಹೌದು. ಮಕ್ಕಳು ಸ್ಕೂಲಲ್ಲಿ ಕಲಿಯೋ ಪಾಠ ಬೇರೆ, ಮಕ್ಕಳು ಪೇರೆಂಟ್ಸ್ ಹತ್ರ ಕಲಿಯೋ ಪಾಠ ಬೇರೆ. ದಯವಿಟ್ಟು ಪೇರೆಂಟ್ಸ್ಗೆ ನನ್ನದೊಂದು ಚಿಕ್ಕ ರಿಕ್ವೆಸ್ಟ್ ಏನಂತಂದರೆ, ಮಕ್ಕಳಿಗೆ ಈ ಮಾರಲ್ ಸ್ಟೋರೀಸ್ ಹೇಳ್ಕೊಡಿ, ನಮ್ಮ ವೀರರ ಕತೆ ಹೇಳ್ಕೊಡಿ, ನಮ್ಮ ರಾಜರ ಕತೆ ಹೇಳ್ಕೊಡಿ.
ನಮ್ಮ ಪ್ರಕೃತಿನ ಹೇಗೆ ಕಾಪಾಡ್ಕೋಬೇಕು ಆ ಕಥೆಗಳೆಲ್ಲ ಹೇಳ್ಕೊಡಿ. ಕಥೆಗಳೆಲ್ಲ ಹೇಳ್ಕೊಟ್ಟಾಗ ತುಂಬ ಪವರ್ಫುಲ್ಲಾಗಿ ಬೆಳೀತಾರೆ ನಮ್ಮ ಮಕ್ಕಳು. ಗಿಡವಾಗಿ ಬಗ್ಗದು ಮರವಾಗಿ ಬಗ್ಗತೆ ಅನ್ನೋ ಒಂದು ಗಾದೆ ನೆನಪಿರಬೇಕಲ್ಲ ಎಲ್ಲರಿಗೂ. ಅದೆಲ್ಲ ನಿಜಾನೇ. ಸೊ ದಯವಿಟ್ಟು ಯಾರು ಕೂಡ ನೆಗ್ಲೆಕ್ಟ್ ಮಾಡೋದು ಬೇಡ ಮಕ್ಕಳ ವಿಚಾರದಲ್ಲಿ. ನಾವು ಪ್ರತಿ ವರ್ಷ ಕೂಡ ಸ್ವಾತಂತ್ರ್ಯ ದಿನಾಚರಣೆದಂದು ಈ ಥರ ಮಕ್ಕಳನ್ನ ಜಾಥಾ ಕರ್ಕೊ ಹೋಗ್ತೀವಿ. ದೇಶಭಕ್ತಿಯ ನಡಿಗೆ ಅನ್ನೋ ಒಂದು ಕಾನ್ಸೆಪ್ಟ್ ಅಷ್ಟೇ ಅದು. ಪ್ರತಿಯೊಬ್ಬರು ಕೂಡ ಅರಿವು ಮೂಡಲಿ ಅಂತ. ಅಲ್ಲಿ ರೋಡಲ್ಲಿ ನೋಡ್ಕೊಂಡು ಹೋಗ್ತಿರ್ತಾರೆ ಹೊತ್ತು ಯಾರು ಬಂದು ಕೂಡ ಜೊತೆಲಿ ನಿಂತ್ಕೊಂಡು ಸಪೋರ್ಟ್ ಮಾಡಲ್ಲ. ನಮ್ಮ ಜನ ಆ ಥರ ಏನು ಮಾಡೋಕ್ಕಾಗಲ್ಲ. ಆದರೆ ನಮ್ಮ ಮಕ್ಕಳ ಎನರ್ಜಿ ಮಾತ್ರ ಆಲ್ಮೋಸ್ಟು 1-2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ನಾವು ಜಾಥಾ ಹೋಗ್ತೀವಿ. ಎಲ್ಲೂ ಕೂಡ ಎನರ್ಜಿ ಕಡಿಮೆ ಆಗಲ್ಲ. ಆ ಸೌಂಡ್ ಕಿರ್ಚೋ ಸೌಂಡ್ಗೆ ಮನೇಲಿರೋರು ಕೂಡ ಈಚೆ ಬರಬೇಕು, ಆ ಮಟ್ಟಕ್ಕೆ ಕಿರ್ಚ್ತಾರೆ. ನೀವೇ ಅಬ್ಸರ್ವ್ ಮಾಡ್ತಿದ್ದೀರಲ್ಲ, ಹಿಂಗೆ ನಮ್ಮ ಮಕ್ಕಳು ಸೂಪರ್ ಅಲ್ವಾ? ನಮಗೊಂಥರ ಕಾಲರ್ ಟೈಪ್ ಮಾಡ್ಕೊಳ್ಳೋ ಹೆಮ್ಮೆ, ಒಂಥರ ಗ್ರೇಟ್ನೆಸ್ ನಮಗೆ ಒಂಥರ. ನೋಡಿ, ನಮಗೆ ಈ ಸ್ವಾತಂತ್ರ್ಯ ಹಬ್ಬ ಅನ್ನೋದು ತುಂಬ ಸ್ಪೆಷಲ್ ಮಾತ್ರ. ಈ ಸ್ವಾತಂತ್ರ್ಯ ದಿನಾಚರಣೆ ಬಂದರೆ ಸಾಕು ನಮಗೆ ಚೈಲ್ಡ್ಹುಡ್ ಮೆಮೊರೀಸ್ ಎಲ್ಲ ಬರೋದು. ಆ ಟೈಮಲ್ಲಿ ನಮಗೆ ನಮ್ಮ ಟೀಚರ್ಸು ಹೇಳ್ಕೊಡ್ತಿದ್ದ ಭಾಷಣ, ಆ ಟೈಮಲ್ಲಿ ನಮ್ಗೆ ತುಂಬ ಬೋರ್ ಅನಿಸೋದು, ಏನು ಗುರು ಅಂತ. ಆದರೆ ಒಂದು ವಿಚಾರ ಮಾತ್ರ ತುಂಬ ನೆನಪಾಗೋದು ಅವಾಗವಾಗ. ಅವ್ರು ಹೇಳೋದು ಎಷ್ಟು ನೆನಪಿರೋದು ಅಂತಂದರೆ, ನಮ್ಮ ದೇಶಕ್ಕೋಸ್ಕರ 6,20,000 ಜನ ಸತ್ತೋದ್ರಂತೆ ನಮ್ಮ ಸ್ವಾತಂತ್ರ್ಯ ಪಡೀಲಿಕ್ಕೋಸ್ಕರ. ನನಗೆ ಅದು ತುಂಬ ಮೈಂಡಲ್ಲಿ ಸಿಕ್ಕಾಪಟ್ಟೆ ಉಳ್ಕೊಬಿಡ್ತು. ಏನು ಗುರು ಇಷ್ಟೊಂದು ಜನ ಸತ್ತೋದ್ರ? ನಮ್ಗೆ ಆ ಏಜಲ್ಲಿ ಅಷ್ಟೊಂದು ಗೊತ್ತಾಗ್ತಿರಲಿಲ್ಲ. ಬಟ್ಟು ಆ ಒಂದು ವಿಚಾರ ಮಾತ್ರ ಮೈಂಡಲ್ಲಿ ಸಿಕ್ಕಾಪಟ್ಟೆ ಕೊರಿತಿತ್ತು ನನಗೆ ಮಾತ್ರ. ಇಷ್ಟೊಂದು ಕಷ್ಟಪಟ್ಟು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಪಡ್ಕೊಂಡಿದ್ದೀವಲ್ಲ, ಹೇಗಿದೆಲ್ಲ ಅಷ್ಟು ಜನ ಹೇಗೆ ಸತ್ತಿರ್ಬೋದು, ಹೆಂಗೆ ಸತ್ತಿರ್ಬೋದು, ಹೆಂಗೆ ಸಾಯಿಸಿರ್ಬೋದು ಅವರು ನಮ್ಮ ಜನಗಳನ್ನ. ತುಂಬ ಟ್ರಿಗರ್ ಆಗೋಯ್ತು ಮಾತ್ರ. ಅದೆಲ್ಲ ಅಂದ್ಕೊಂಡ್ರೆ ರಕ್ತ ಕುದಿಯಲ್ವಾ ಫ್ರೆಂಡ್ಸ್? ಸೊ ಸುಮ್ಮನೆ ಒಂದು ಯೋಚನೆ ಮಾಡಿದ್ರೆ ನಾವು ಅದೆಲ್ಲ ಯಾವುದೂ ತಲೆ ಕೆಡಿಸ್ಕೊಳ್ಳಲ್ಲ. ನಮ್ಮದೇನು ತಿಂದ್ವಾ, ಉಂಡ್ವಾ, ಮಲಗಿದ್ವಾ, ಮತ್ತು ಬೆಳಗ್ಗೆ ಎದ್ದು ಕೆಲಸಕ್ಕೆ ಹೋದ್ವಾ, ಮುಗೀತು. ಇವನ ಮೇಲೆ ಅವನು, ಅವನ ಮೇಲೆ ಇವನು, ಬರೀ ಕಿತ್ತಾಡೋದು ನಾವು ಜನಗಳು. ನಾವುಗಳೆಲ್ಲ ಹೇಗಂದರೆ, ನಾವು ನೋಡೋಕ್ಕೆ ಮಾತ್ರ ಇಂಡಿಯನ್ಸ್ ಥರ ಕಾಣಿಸ್ತೀವಪ್ಪ. ನಮ್ಮ ಲೈಫ್ ಸ್ಟೈಲ್ ಫುಲ್ಲು ಬ್ರಿಟಿಷ್, ಫುಲ್ಲು ವೆಸ್ಟರ್ನ್ ಕಲ್ಚರ್. ನೋಡ್ತಿದ್ರಲ್ಲ ಪ್ರತಿಯೊಂದು ಕೂಡ. ಇನ್ನೇನಾಗತ್ತಪ್ಪ ಚೇಂಜಸ್ಸು? ಏನೂ ಚೇಂಜಸ್ ಆಗೋಲ್ಲ. ಆದರೆ ನಮ್ಮ ಮುಂದಿನ ಪೀಳಿಗೆನಾದರೂ ಬದುಕೋದು ಹೇಳ್ಕೊಡೋಣ ಮಕ್ಕಳಿಗೆ. ಹೇಗೆ ಗೊತ್ತಾ? ಸ್ವಾಭಿಮಾನದಿಂದ. ನಮ್ಮ ದೇವರಿದ್ದಾರೆ ಗೊತ್ತಾ? ಅವರೇ ಸಂವಿಧಾನ ಶಿಲ್ಪಿ ಡಾಕ್ಟರ್ B.R. ಅಂಬೇಡ್ಕರ್. ಅವ್ರ ಥರ ಹೋರಾಟದ ಬದುಕಿ ಅಂತ ಹೇಳ್ಕೊಡೋಣ. ಅವ್ರ ಥರ ನೊಂದ ಜನಗಳಿಗೋಸ್ಕರ ಬದುಕಿ ಅಂತ ಹೇಳ್ಕೊಡೋಣ. ಜೈ ಹಿಂದ್.